ಸ್ವಲ್ಪ ಕೊಟ್ಬಿಡಮ್ಮ. ಓಹೋ 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 ಅಮ್ಮ ನೈ ಹಿಂಗೇನು ಹೊಡೆದ ಹಂಗಲ್ಲ ಇರು. ಅಯ್ಯೋ ಅತ್ತೆ ಅತ್ತೆನಾ ಕೇಳಿಸ್ಕೊಂತಿರೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಹೇಗಿದ್ದೀರಿ? ನಾವಂತೂ ತುಂಬಾ ಚೆನ್ನಾಗಿದ್ದೀರಿ. ಇನ್ನು ನಮ್ಮ ಮನೆಯವರು ಈ ನನ್ನ ಮಗನಿಗೆ ತಲೆ ಬಾಚ್ತಾ ಇದ್ದಾರೆ. ಹೊಸ್ದಾಗಿ ಏನೋ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಬಟ್ ಅವನಿಗೆ ಕಟಿಂಗ್ ಮಾಡಿಸ್ಬೇಕಾಗಿತ್ತು. ಅದರಿಂದ ಅದು ಯಾವ ಕಡೆ ಕೂರ್ಸೋಕ್ಕೂ ಆಗ್ತಾಯಿಲ್ಲ. ಇನ್ನು ಎಣ್ಣೆ ಇಟ್ಟರಂತೂ ನನ್ನ ಮಗನ ಹೇರ್ ಸ್ಟೈಲ್ ಅಂತೂ ಯಾವ ಕಡೆಗೆ ಹಾಕಬೇಕು ಅಂತಲೇ ಗೊತ್ತಾಗಲ್ಲ. ಹೇಗೋ ಒಂಥರ ಅವರು ಈ ಥರ ನನ್ನ ಮಗನ್ನ ಹೇರ್ ಸ್ಟೈಲ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಅದು ಫೈನಲಾಗಿ ಈ ಥರ ಬಂತು. ಇನ್ನು ನಮ್ಮ ನಾದಿನಿ ಮಗಳಿಗೆ ಇವತ್ತು ವ್ಯಾಕ್ಸಿನೇಷನ್ ಮಾಡೋಣ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ದೀರಿ. ಇನ್ನು ಅವಳಿಗೆ ಇವಾಗ 1.5 ವರ್ಷ ಆಗಿರೋದ್ರಿಂದ ಅವಳಿಗೆ ಇವಾಗ ಇಂಜೆಕ್ಷನ್ ಹಾಕ್ಸ್ಬೇಕು. ಬಟ್ ಇವತ್ತು ವ್ಯಾಕ್ಸಿನೇಷನ್ನು ಆಗ್ತಾಯಿರಲಿಲ್ಲ. ಇನ್ನು ಗುರುವಾರ ಬರೋಕ್ಕೆ ಹೇಳಿದ್ರು. ಅದಕ್ಕೆ ನಾವು ಮನೆಗೆ ವಾಪಸ್ ಬಂದುಬಿಟ್ಟು ಇನ್ನು ಅವ್ರಿಗೋಸ್ಕರ ಅಂತ ಬಿರಿಯಾನಿ ಮತ್ತು ಕಬಾಬ್ ಮಾಡಿದ್ದೀನಿ ಆಲ್ರೆಡಿ. ಬಟ್ ಏನಂದರೆ ನಮ್ಮ ಮನೇಲಿ ಯಾರು ಬಂದ್ರೂ ಫಸ್ಟ್ ಕಬಾಬು ಇಲ್ಲ ಬಿರಿಯಾನಿ ಮಾಡ್ತೀನಿ. ಏನಕ್ಕೆ ಅಂದರೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಬಿರಿಯಾನಿ ಮತ್ತು ಕಬಾಬ್ ಕಾಂಬಿನೇಷನ್ನು. ಇವಳಂತೂ ನಮ್ಮ ಮನೆಯವ್ರ ಹತ್ರ ಸೇರೋದೇ ಇಲ್ಲ. ಅವ್ರ ಮಾವ ಅಂದರೆ ತುಂಬ ಭಯ ಅವಳಿಗೆ. ಯಾವತ್ತೂ ಜಾಸ್ತಿ ಎತ್ಕೊಂಡು ಓಡಾಡ್ಸೋದು ಆ ಥರ ಎಲ್ಲ ಮಾಡಲ್ಲ ಅವರು. ಅದಕ್ಕೆ ಸ್ವಲ್ಪ ಭಯ ಅವಳಿಗೆ. ನೋಡಿದ್ರೇ ಇದೇ ಫಸ್ಟ್ ಟೈಮು ಅವ್ರ ಜೊತೇಲಿ ಕುತ್ಕೊಂಡು ಅವಳು ಊಟ ಮಾಡ್ತಾ ಇರೋದು. ಇನ್ನು ನಮ್ಮ ಮನೆಯವರು ಅವಳಿಗೆ ಚಿಕ್ಕದಾಗಿ ಪೀಸುಗಳ ಥರ ಮಾಡಿ ಈ ಥರ ಆಟ ಆಡಿಸ್ಕೊಂಡು ಕೊಡ್ತಾಯಿದ್ದಾರೆ. ಬಟ್ ಯಾವತ್ತೂ ಅಷ್ಟೇ ಅವಳು ನಮ್ಮ ಮನೆಯವ್ರ ಹತ್ರ ಇಷ್ಟೊತ್ತು ಕುತ್ಕೊಂಡು ಆಟ ಆಡಿದ್ದೇ ನೋಡಿಲ್ಲ ನಾನು. ಇನ್ನು ಅಡುಗೆ ಎಲ್ಲ ಮಾಡಿದ್ದಾಯಿತು. ನಾನು ಮತ್ತು ನಮ್ಮ ಮನೆಯವರು ಇನ್ನು ನಮ್ಮ ನಾದಿನಿ ಎಲ್ಲ ಮಕ್ಕಳೆಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ದೀರಿ. ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಟೈಮ್ ಚೆನ್ನಾಗಿ ಬಂದಿರುತ್ತೆ, ಒಂದೊಂದು ಟೈಮು ಚೆನ್ನಾಗೇ ಇರಲ್ಲ. ನಮ್ಮ ಮನೆಯವರಾದರೆ ಇದಕ್ಕಿಂತ ಟೊಮಾಟೊ ಬಾತೇ ಚೆನ್ನಾಗಿರುತ್ತೆ ಅಂತ ರೇಗಿಸ್ತಾ ಇರ್ತಾರೆ. ಚೆನ್ನಾಗಿದ್ದವಾಗ ಮಾತ್ರ ಅವರು ಏನೂ ಹೇಳಲ್ಲ, ಸೈಲೆಂಟಾಗಿ ತಿಂತಾಯಿರ್ತಾರೆ. ಅವ್ರು ಸೈಲೆಂಟಾಗಿ ತಿಂತಾ ಇರೋದು ನೋಡಿನೇ ಅರ್ಥ ಮಾಡ್ಕೊಬೇಕು ಇವತ್ತು ಚೆನ್ನಾಗಿ ಬಂದಿದೆ ಅಂತೇಳಿ. ಯಾವುದೇ ಕಮೆಂಟ್ ಆಗಲಿ ಕಾಂಪ್ಲಿಮೆಂಟ್ ಆಗಲಿ ಕೊಡಲ್ಲ ಅವರು. ಚೆನ್ನಾಗಿದ್ದರೆ ಊಟ, ಚೆನ್ನಾಗಿಲ್ಲ ಅಂದರೆ ಮಾತ್ರ ಕೆಟ್ಟದಾಗೆಲ್ಲ ಬೈದ್ಬಿಡ್ತಾರೆ. ಇನ್ನು ಅದಕ್ಕೋಸ್ಕರನಾದರೂ ಚೆನ್ನಾಗಿ ಅಡುಗೆ ಮಾಡಬೇಕು ಮನೆಯಲ್ಲಿ. ಕೇಳು, ನೀನು ಮೂಳೆ ಕೊಟ್ಟರೆ ತಿಂತಾಳ, ಇನ್ನೊಂದು ಮೂಳೆ ತೋರಿಸು. ನೋಡ್ದೆ ಇವಳು ಎಷ್ಟು ಹುಷಾರವಳ. ಇಲ್ಲ ಐತೆ ನೋಡಿ ನನ್ನ ಪ್ಲೇಟಲ್ಲಿ ಪೀಸಲ್ಲಿ ಸ್ವಲ್ಪ ಸ್ಮೂತ್ ಆಗಿರ್ಬೇಕು ಕೂಡ ಒಳಕ. ನಿನ್ನ ಮಗಳು ಖಾರನೇ ತಿನ್ನಲ್ಲ ಅಂದೆ. ಬಾ ನೋಡಿ, ಬಾ ಇಲ್ಲಿ. ನಿನ್ನ ಮಗಳು ಖಾರನೇ ತಿನ್ನಲ್ಲ ಅಂದೆ, ಇಲ್ಲಿ ನೋಡ್ಬಾ ಸ್ವಲ್ಪ. ನಿಮ್ಮ ಅಣ್ಣ ಮೂಳೆ ಕೊಟ್ರೆ ತಗೊಂಡಿಲ್ಲ, ಬರೀ ಪೀಸ್ ಮಾತ್ರ ತಗೊಂಡು ಬರ್ತಾಳೆ ನೋಡಿ ಬಾಯಲ್ಲಿ ಇಕ್ಕೊಂಡು. ಬಾ 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 ದೇ ಅಪ್ಪ, ಕಿತ್ಲಾಡ್ಬೇಡ್ರಿ ಮೊಸರ್ಕ ಅವ್ರಕಾಯ ಕುತ್ಕೊಂತೀನಿ. బిసి ఊపమ్మ ఉఫ్ ఫోన్ అప్పుడే నా కాడకు వచ్చే చైర్మన్ చెప్పాను అదే లేదు లేదు ఇంకెప్పుడు ఇలా జరగకుండా చూసుకుంటా ఈ మొహం చూసి వదిలేస్తున్నా రాయన్ నీ అర్థం ఉందిగా ಬೇಡ ಅದು ಬೇಡ ಮೂಳೆ ಮೂಳೆ ತೋರಿಸು ಮೂಳೆ
ತಿಂದಾಯ್ತು. ಏಯ್ ಸ್ವಲ್ಪ ತಿನ್ಬಾರ ಭಾರ್ಗವ, ಕೂತ್ಕೋ ಬಾ ಇಲ್ಲಿ. ಓನ್ ಮದ ಅಮ್ಮು ಅಜ್ಜಿ ಅಲ್ಲ, ಅಜ್ಜಿ ఏ మూಳೆ కొడబెడ అడగ తింటాడా నిమ్మ మమ్మ తినిపించింది నిన్న గవర్నమెంట్ జాయిన్ చేస్తాడు ఓకే అంటే మనం వెళ్ళి అది ಬೇಡ ಅದು ತಿನ್ನಲ್ಲ ಅವಳು. నేనే అడుగుదాం ಅದೇ ತಿನ್ಬೇಕು ಅವಳು. ಯಾರು ನಿಂಗೆ ಮೊಸರಾಗ ಕೊಟ್ಟಿದ್ದು ಕಬಾಬ್ಗ? ಈಗ ಮಮ್ಮ ಕೇಳೋ ಕಾರ್ ಅಂತ ಹೇಳೋದು. ನಮ್ಮನೆಯಲ್ಲಿ ಕಬಾಬ್ಗಂತೂ ನಾನು ಹೊರಗಡೆ ಕಲರ್ಸು ಆ ಥರ ಎಲ್ಲ ಆ್ಯಡ್ ಮಾಡ್ತಾರಲ್ಲ, ಆ ಥರ ಏನೂ ಮಾಡಲ್ಲ. ಬರೀ ಮನೆಯಲ್ಲಿರೋ ಪೌಡರು ಮತ್ತು ಅಂಗಡೀಲಿ ತೊಗೊಂಬಂದಿರೋ ಪೌಡ್ರ್ ಮಾತ್ರ ಹಾಕ್ತೀನಿ. ಅದಕ್ಕೆ ಕಲರ್ಸ್ ಎಲ್ಲ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಹಾಗೆ ಮಾಡಿದ್ರೇ ಚೆನ್ನಾಗಿರುತ್ತೆ. ಕಲರ್ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಒಂಥರ ಇರುತ್ತೆ ಇನ್ನು ತಿನ್ನೋದಕ್ಕೆಲ್ಲನೂ. ಇನ್ನು ನಮ್ಮನೆಯವರಂತೂ ಬೈತಾರೆ ಆ ಥರ ಕಲರ್ ಎಲ್ಲ ಆ್ಯಡ್ ಮಾಡಿ ಹಾಕಿದ್ರೆ. ಅದು ತಿನ್ಬಿಟ್ಟು ತಿರ್ಗಾ ಬರ್ತಾಳೆ ಇರು ಮೆಲ್ಲಗ. ಏನಮ್ಮ ತಿನ್ಬಿಟ್ಟ ಮಾಮ ಹತ್ರ ಖಾರನ? ಹಾಂ ಚಿನ್ನೆ, ಏಯ್ ಖಾರನೇನೆ ಅಲ್ಲಿ ನೋಡಿ. ಚೆನ್ನಾಗಿ ಆಡ್ಸಿ ಡ್ಯಾನ್ಸು. ಏ ಕಬಾಬ್ ಎತ್ಕೊಡು, ಪ್ಲೇಟ್ ಎತ್ಕೊಂಬಲ್ಲಿ ಕಬಾಬ್ ಹಾಕ್ಕೊಡ್ತೀನಿ. ನಮ್ಮ ರಾಯಣ್ಣಂತೂ ಕಬಾಬ್ ಮಾಡಿಕೊಟ್ರೆ ತಿನ್ನಲಿ ಮಗು ಅಂತೇಳಿ ಅವನು ಅದಕ್ಕೆ ಫುಲ್ ಮೊಸರೆಲ್ಲ ಹಾಕ್ಕೊಂಡು ಫುಲ್ಲು ಒಂಥರ ಅಧ್ವಾನ ಮಾಡ್ಕೊಂಡು ತಿಂತಾವನೆ ಕಬಾಬ್ ಎಲ್ಲನೂ. ನೋಡಿ ಫುಲ್ಲು ಮೊಸರು ಹಾಕಿ ಅದರೊಳಗಡೆ ಇರೋ ಪೀಸ್ ಎಲ್ಲ ಬಿಡಿಸಿ ಅದರೊಳಗಡೆ ಹಾಕ್ಕೊಂಡು ಬಿಟ್ಟಿದ್ದಾನೆ. ನಾನು ಮೊಸರು ಬಜ್ಜಿ ನಾನು ಬಿರಿಯಾನಿ ತಿನ್ನೋಣ ಅಂತೇಳಿ ಮಾಡಿದ್ರೆ ಇವನು ಕಬಾಬ್ ತಿಂತಾಯಿದ್ದಾನೆ ಅದರಲ್ಲಿ. ಹ್ಞೂ ಕುತ್ಕೊಂಡ್ಬಿಡ ಅವಳ ಮೇಲೆ ಅಂಬಾರಿ ಅಂತ. ಏ ಪೀಸ್ ತೋರ್ಸಿ ಬರ್ತಾಳೆ ನೋಡ್ದೆ ಇವಳ ಇಷ್ಟ ತಿನ್ಬಿಟ್ಟ. ಅಯ್ಯೋ ಅಳ್ಕೊಂಡ್ಬಿಟ್ಲು. ಇಲ್ಲ ತಿನ್ನಮ್ಮ ನೀನ. ಓಹೋ ಅಷ್ಟೇ ಓ ಏನೇ ತಿನ್ನೆ ಆಯ್ತು. ನೀನಂತೆ ಕೊಡು ಅವಳಕ. ಏ ನೀನ್ ಕೊಡ್ಬೇಕು ಸ್ವಲ್ಪ. ಏ ಎಲ್ಲ ನೋಡು ಅವಳು ಏನ್ ಮಾಡ್ತಾಳೆ. ಅವಳು ನೋಡಿ ಏನ್ ಹೇಳ್ತಾವಳು ಅಲ್ಲಿ. ಏನ್ ಬೇಕು ಚಿನ್ನಿ? ಏ ಅಮ್ಮ ಏನ್ ಬೇಕಾ? ಅವಳು ಏನು ಹೇಳ್ತಾ ಇರೋದ? ತಟ್ಟೆನಾಗಿರೋದು ಕೊಡು ಅಂತ ಇರೋದು, ಪೀಸುಗಳು ಅದ್ರಾಗಿರೋದು ಕೊಡು. ಅಯ್ಯೋ ಅಲ್ಲೆಲ್ಲ ಮಾಡ್ಕೊಡ್ತು ಅಲ್ಲಿ ಪ್ಲೇಟ್ ಇವನ್ ಬಲ್ಲನ್ ಮಗ. ನೀನು ಯಾರನ್ನ ಏನನ್ನ ಎತ್ಕೊಂಡು ಹೋಗ್ಬೇಕ, ಮಿಕ್ದವಾಗ ಬೇಡ. ಅವಳೆ ತೆಗೆದು ಬಿಸಾಕಿದ್ಲು. ಅವನು ಈ ಅಂತ ಈ ಅವಳು ಅವಳಕಂತೆ ಕೊಡು. ಅವಳಿಗೆ ಅದಾಗೋದೇ ಇಲ್ಲ. ಅಲ್ಲ ಕೇಳಿಸ್ಕೊಂತಿರೋದು. ಏ ಸುಮ್ಮನೆ ಅಲ್ಲೊಳ್ಳೆ ಇವನ್ನೇ ಅಲ್ಲಿ ನೋಡ ಕಿತ್ತಾಕ್ತಾರೆ ಇಬ್ರು ಸೇರ್ಕೊಂಡು. ಬಿಟ್ಬಿಡಮ್ಮ ಸ್ವಲ್ಪ ಹೊತ್ತು ಅವನ ಕಾಸು ಆಡ್ಕೊಂಡ್ಲ ಅವಳ. ತಿನ್ನಕ್ ಬಿಡಲಿಲ್ಲ ಅಂದ್ರೆ ಅವ್ರ ಅಮ್ಮನ್ನ.
ಅಮ್ಮ ಈ ಕಡೆ ತೋರ್ಸೆ ಚಿನ್ನ. ಏ ಅಮ್ಮ ಅವಳು ಹಾಕ್ಕೊಂಡ ಬಗ್ಗೆ ಬೇಕಾ? ಸ್ವಲ್ಪ ತಿರು. ತೆಗಿತಾವಳೆ, ನೀನು ಎತ್ತ ಹಾಕೊಂಡ್ಬಿಡಪ್ಪ. ಓಯ್ ಓಯ್ ಅವಳು ದೊಡ್ಡ ರೌಡಿ ಆಗ್ತಾಳೆ, ಸುಮ್ಮನೆ ಇರೋ. ಅಲ್ಲೋಡ್ಲೇ ಇದು ಸ್ವಲ್ಪ ಕೊಟ್ಬಿಡಮ್ಮ. ಗುಡ್ ಬೈ ಎಲ್ಲ ನೀನ, ಗುಡ್ ಬೈ ಎಲ್ಲ ಕೊಡು ಚಿನ್ನೆ ಅವಳಕಂತೆ ನೋಡ. ಕೊಡ್ ಮಗನೇ, ಬಂಗಾರ ಎಲ್ಲ ನೀನು ಕೊಟ್ಬಿಡಮ್ಮ ಪಾಪನ್ಗೆ ಸ್ವಲ್ಪ ಹೊತ್ತ. ಅಲ್ಲೋಡ ಅವಳು ನೋಡ, ಕೊಡ ಅವಳಕ ಪಾಪನಕ. ಏ ಅಪ್ಪು, ಏ ರಾಯನ್ ಅಪ್ಪುಗ ಸ್ವಲ್ಪ ಬಿಡಮ್ಮ ನೀನು. ಗುಡ್ ಬೈ ಎಲ್ಲ ಸ್ವಲ್ಪ ಹೊತ್ತು ಕೊಟ್ಬಿಡಮ್ಮ ಪಾಪಕ್ಕ. ನೀನೇ ಇಸ್ಕೋದು ಪಿ 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 ಅಂತ. ಹಾಯ್ ಹಾಯ್. ಏ ಬಿಡ್ಬಿಡು ಅಪ್ಪ. ನೋಡ ನೋಡ ರಾಯಿ ಅಂತ ಬಿಟ್ಬಿಡಮ್ಮ, ರಾಯಿ ಅಂತ ಬಿಟ್ಬಿಡಮ್ಮ. ಓ ಬಂದ್ಬಿಡ್ತಮ್ಮ. ಸಮಾಧಾನ ಇವಾಗ. ಡ್ಯಾನ್ಸ್ ಇವಾಗ. ಅಲ್ಲಿ ನೋಡಿಲಿ. ಓಹೋ 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 ಅಮ್ಮ ಸಮಯ ಹಂಗೆ ನೋಡಿದ್ರೆ ಮಾತ್ರ ಕಾಣಿಸದ, ಇಲ್ಲಾಂದ್ರೆ ಕಾಣಿಸಲ್ಲ. ಬಿಟ್ಟು ಕಲ್ದಿರ ಎತ್ತು ಅದು ಎತ್ತು ಎತ್ಕೊಂಬಾರಲೇ ಬಡಿ ಬಡಿ. ಗೀಸು ಕೈಯಲ್ಲ ಗೀಸ. ನೈ ಹಿಂಗೇನು ಹೊಡೆದ ಹಂಗೆಲ್ಲ ಇರು. ಅಯ್ಯೋ ಅಯ್ಯ ಏ ಕಾಲು ಗಿಲಿಕೆ ಎಗಿರ್ಬಿಟ್ಟ. ಅದಕ್ಕೆ ಸುಮ್ಮನೆ ಸುಮ್ಮನೆ ನೋಡಂಗ್ ನೋಡಿ. ನಾವು ಚಿಕ್ಕ ವಯಸ್ಸಲ್ಲಿ ಹಂಗೆ ಅಮ್ಮ ಅಂತ ಹೇಳಿದೇವ. ನಿದ್ದೆ ಮಾಡ್ತಾಳಂತ ಮತ್ತೊಂದು ತಕ್ರಾಳೆ ನಮ್ಮ ಬೀಳ್ತಾಳ. ದಿಗ್ಲೊಂದು ತಕ್ರಾಳ ಅಮ್ಮ ಬುಜ್ಜಿ ಪಟಾಕಿ ಅಡಿಕ್ಲಮ್ಮ. ಚೂಜಿಕ ನೋಡಿ ನೋಡ, ಚೂಜಿ ಕೇಳಲ್ಲ ಹೆಂಗ್ ಕುಚ್ಚೋದ. ಚೂಜಿ ಸಾಕ ಹೆಂಗ ಹಾಕೋ ಚೂದೆ. ಇನ್ನು ನಿನ್ನೆ ಬಂದು ನಾವು ವಾಪಸ್ ಹೋಗಿದ್ರಲ್ಲ, ವ್ಯಾಕ್ಸಿನ್ ಹಾಕ್ಸೋಕ್ಕಾಗಿಲ್ಲ. ಇನ್ನು ಅದಕ್ಕೆ ಇವತ್ತು ಆಸ್ಪತ್ರೆ ಹತ್ರನ ಕರ್ಕೊಂಡು ಬಂದಿದ್ದೀರಿ. ಇನ್ನು ಇವಳು ಮಮತಾಗಂತೂ ತುಂಬಾ ಭಯ. ಅವಳಿಗೆ ಇಂಜೆಕ್ಷನ್ ಹಾಕ್ಸೋದು ನೋಡಿದ್ರೇ ಒಂಥರ ಆಗಿಬಿಡುತ್ತಂತೆ. ಅದಕ್ಕೆ ಅವಳು ನನ್ನ ಕೈಯಲ್ಲಿ ಕೊಟ್ಟಿದ್ದಾಳೆ ಮಗುನ. ಇನ್ನು ನನ್ನ ಕೈಯಲ್ಲಿ ಹಿಡಿಯೋಕ್ಕಂತೂ ಆಗಲ್ಲ, ಧೈರ್ಯವಾಗಿ ಏನೋ ಕುತ್ಕೊತೀನಿ. ಬಟ್ ಏನಂದರೆ ಈ ಮಕ್ಕಳನ್ನ ಇಂಜೆಕ್ಷನ್ ಹಾಕಬೇಕಾದ್ರೆ ಹಿಡಿಯೋದಕ್ಕೆ ತುಂಬಾ ಕಷ್ಟ. ಅಮ್ಮ ಹೆಂಗೆ ಇಂಜೆಕ್ಷನ್ ಸೂಜಿ ಹೆಂಗೆ ಕುಚ್ಚೋದ, ಎಲ್ಲಿ ಕುಚ್ಚೋದು? ನೋಡು ಚಿನ್ನೆ. ಇಲ್ಲ ನನಗೆ ಬಹಿ ಅದಕ್ಕಂತಾನೆ ಅವ್ರು ಬಂದಿದ್ದೆ. ಅತ್ತೆ ಬಲ್ಲ ಕುಡ್ಬಿಡ್ಮ ಬಲ್ಲ. ಇನ್ನು ಇಂಜೆಕ್ಷನ್ ಕೊಟ್ಟಿದ್ದೆ ಫುಲ್ಲು ಅಳ್ಕೊಂಡು ಅವಳು ಹಿಡಿಯೋಕ್ಕೆ ಆಗ್ತಾಯಿಲ್ಲ ಅವಳನ್ನ, ಅಷ್ಟೊಂದು ಕಾಟ ಕೊಡ್ತಾವಳೆ ಹತ್ಕೊಂಡು. ಇನ್ನು ಇಲ್ಲಿ ಬುಕ್ ಎಂಟ್ರಿ ಮಾಡಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಇನ್ನೂ ಒಂದು 1/2 hour ಕುತ್ಕೊಂಡಿರಬೇಕು ಇಲ್ಲೇ ಅಂತ ಹೇಳಿದ್ರು. ಇನ್ನು ಅವಳು ಒಂದು 1/2 hour ಇಲ್ಲೇ ಆರಾಮಾಗಿ ಆಡ್ಕೊಂಡಿದ್ದಾಳೆ. ಇವಾಗೇನು ಅಷ್ಟು ಬಾಧೆ ಆಗ್ತಾಯಿಲ್ಲ ಅವಳಿಗೆ. ಇನ್ನು ಮನೆಗೆ ಹೋದರೆ ಆಮೇಲೆ ಕೊಡ್ತಾಳೆ ಸ್ವಲ್ಪ ಕಾಟ ಆ ನೋವಿಗೆ. ಅದಕ್ಕೆ ಇನ್ನು ನೋಡೋಣ ಮನೆಯಲ್ಲಿ ಏನು ಮಾಡ್ತಾಳೆ ಅಂತ ಹೇಳಿ. ಸ್ಮೈಲ್ ಇಟ್ಕೊಂಡ್ಬಾರ್ದು. ಚೂರಿ ಆಗ್ತಾರ ಪಾಪು
ಚೂಜಿ ಹೆಂಗೆ ಹಾಕಿದ್ ನಿಂಕ ಏ ಅಮ್ಮ ಇಲ್ಲೋಡೆ ಚೂಜಿ ಹೆಂಗೆ ಹಾಕಿದ್ ನಿಂಕ ಚುಯಿ ಅಂತ ಹಾಕ್ಬಿಟ್ರ ಚುಯಿ ಅಂತ ಹಾಕ್ಬಿಟ್ರ ತೆಗಿಮ ಸಾಕದ ಬೇರೆ ಏನಿಕ್ಕು ಸಿರಪ್ ಕೊಡು ಅನ್ನಕ್ಕೆ ಹಾಕ್ಬಿಟ್ಟು ಬರ್ತೀವಿ ಸಿರಪ್ ಗುಡ್ ಗರ್ಲ್ ವೆರಿ ಗುಡ್ ಗರ್ಲ್ ನೀನು ಬಾ ಇಲ್ಲಿ ಇಲ್ಲ 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 ಹಾಕಿದ್ರು ಚೂಜಿ ಎಲ್ಲ ಹಾಕಿದ್ ತೋರ್ಸು ಅತ್ತೆ ತೋರ್ಸಿ ಎಲ್ಲ ಹಾಕಿದ್ದ ಹೆಂಗೆ ಹಾಕಿದ್ದೆ ಹೋಗ್ಲಿ ಅದನ್ನು ಬಾಯಿಗೆ ಇನ್ನು ಅವರು ಇಂಜೆಕ್ಷನ್ ಹಾಕಿರತ್ತೆ ಸ್ವಲ್ಪ ಗಡ್ಡೆ ಕಟ್ಕೊಂಡು ಊದ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ತಣ್ಣೀರು ಬಟ್ಟೆ ಹಾಕಿ ಕಟ್ರಿ ಅಂತ ಹೇಳಿದ್ರು ಇನ್ನು ಇವಳು ಕಟ್ಟಿಸ್ಕೊತಾನೇ ಇಲ್ಲ ನನ್ನ ಮಗ ಅಂತೂ ಪಾಪ ಈ ಥರ ಇಂಜೆಕ್ಷನ್ ಕೊಡಿಸ್ದಾಗಂತೂ 2 ದಿನ 3 ದಿನ ನನ್ನ ಕೈಯಲ್ಲಿ ಊಟ ಕೂಡ ಮಾಡೋಕ್ಕಾಗ್ತಿಲ್ಲ ಅದೇ ಥರ ಮಾಡ್ತಾ ಇದ್ದಾಳೆ ಹೇಳೋದು ನೋಡ್ದೇನೆ ಭಯ ಆಗೋದು ಮಕ್ಳಿಗೆ ಇನ್ನು ಸಂಜೆ ಆಯಿತು ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಂದು ಇವಾಗ ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡಿ ಎದ್ದು ಆಡ್ಕೊಂಡಿದ್ದಾಳೆ ಇನ್ನು ಕಾಲು ಮಾತ್ರ ಆ ಕಡೆ ಈ ಕಡೆ ಕದಲ್ಸೋಕ್ಕಾಗ್ತಾ ಇಲ್ಲ ಹಾಗೆ ಕೆಳಗಡೆನೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಏನಾದರೂ ಆಟ ಆಡೋಕ್ಕೆ ಕೊಟ್ಟರೆ ಅದರಲ್ಲಿ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾಳೆ ಓಯ್ ಓಯ್ ಕಲ್ಲಿ ಏನು ಮಾಡ್ತಿರೋದು ದಿನ ಬಿಸ್ಕೆಟ್ ತಿಂತಾಯಿದೀಯಾ ನಂಗೆ ಕೊಡು ಬಿಸ್ಕೆಟ್ ನಂಗೆ ಕೊಡ್ತೀನ ಒಂದೇ ಒಂದು ಕೊಡಮ್ಮ ಆಯ್ತು ನಂಕ ಇಲ್ಲ ಐತೆ ನೋಡು ಬಿದ್ದೆತ್ಕೊ ಆಯ್ಕ ಒಂದಿಗೆ ಬೇಕು ತಿಂದ ಸರ್ ನಂಗೆ ಕೇಕ್ ಆಯ್ತು ಅತ್ತೆ ಕೇಕ್ಮ ಆಯ್ತು ಮಂಗದಿ ಅದೇ ಇಲ್ಲ ಸುಮ್ಮನೆ ಚಿನ್ನ ಪಾಪ ಇವಳಾದರೂ ಸ್ವಲ್ಪ ಹೊತ್ತು ಹತ್ಬಿಟ್ಟಾದರೂ ಸುಮ್ಮನೆ ಇರ್ತಾಯಿದ್ದಾಳೆ ಬಟ್ ನನ್ನ ಮಗ ಅಂತೂ ಪಾಪ ಅವನು ಕೆಳಗಡೆನೇ ಇಳಿತಾ ಇರಲಿಲ್ಲ ಯಾವಾಗೂ ಅಷ್ಟೇ ಅವ್ನು ಇಂಜೆಕ್ಷನ್ ಕೊಡಿಸ್ದವಾಗೆಲ್ಲನೂ ಒಂದಿನ ಪೂರ್ತಿ ಅವನ ಪಕ್ಕದಲ್ಲೇ ಇರಬೇಕಾಗುತ್ತೆ ಅವನು ಎತ್ಕೊಂಡೇ ಇರಬೇಕಾಗಿತ್ತು ಆ ಥರ ಹಿಂಸೆ ಕೊಡ್ತಾಯಿದ್ನು ಬಟ್ ಏನಂದರೆ ಅವಾಗೆಲ್ಲ ನಮ್ಮ ಮನೆಯವರು ಪಾಪ ತುಂಬಾ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡೋರು ಮಗುನ ನೋಡ್ಕೊಳೋದಕ್ಕೆಲ್ಲ ನಾನು ಇನ್ನು ಬೆಳಗ್ಗೆ ಎದ್ದೇಳಷ್ಟರಲ್ಲಿ ಅವಳು ಫುಲ್ ಆರಾಮಾಗಿ ಆಡ್ಕೊಂಡಿದ್ಲು ಇನ್ನು ನಾನು ಅವಳು ಬೀರು ಹತ್ರ ಕನ್ನಡಿ ಮುಂದೆ ನಿಂತ್ಕೊಂಡು ಈ ಥರ ವಿಡಿಯೋ ಮಾಡಿಕೊಂಡು ಹಾಗೆ ಆಟ ಆಡ್ತಾಯಿದ್ದೀರಿ ಇನ್ನು ಇವಾಗಂತೂ ಸ್ವಲ್ಪ ಆರಾಮಾಗಿ ಖುಷಿಯಾಗಿ ನಕ್ಕೊಂಡಿದ್ದಾಳೆ ನಡೆಯೋಕ್ಕಂತೂ ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ಆರಾಮಾಗಿದ್ದಾಳೆ ಇವಾಗ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಆಮೇಲೆ ಪಾಪು ನೋಡು